ಹಾಯ್, ಇವತ್ತು ನಾನು ಪ್ರಾನ್ಸ್ ಗೀ ರೋಸ್ಟ್ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸಿದ್ದೇನೆ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಮೊದಲಿಗೆ ನಾನು ಅರ್ಧ ಕೆಜಿಯಷ್ಟು ಪ್ರಾನ್ಸನ್ನು ತೊಳೆದಿಲ್ಲಿ. ಇದಕ್ಕೆ ನಾನು 1 ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ಸ್ವಲ್ಪ ನಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದನು. ಒಂದು 15ರಿಂದ 20 ನಿಮಿಷ ಹಾಗೆ ಇಡಿ. ಈಗ ನಾನು ಮಸಾಲಕ್ಕೆ ಬೇಕಾಗಿರುವ ಐಟಮನ್ನು ಫ್ರೈ ಮಾಡ್ತಿದ್ದೇನೆ. ಮೊದಲು ಒಂದು ಪ್ಯಾನಿಗೆ 1 ಸ್ಪೂನಷ್ಟು ಕಾಳು ಮೆಣಸು, 1 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಕೊತ್ತಂಬರಿ ಕಾಳು, ಹಾಗೆ 1/4 ಟೀ ಸ್ಪೂನಷ್ಟು ಇಲ್ಲಿ ಮೆಂತ್ಯ ಸ್ವಲ್ಪ ತಗೊಳ್ಳಿ, ಮತ್ತು 1 ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆಯಿಲ್ ಹಾಕಿ ಫ್ರೈ ಮಾಡಲಿಕ್ಕಿಲ್ಲ, ಡ್ರೈ ರೋಸ್ಟೇ ಮಾಡಿ. ಹಾಗೆ ಗ್ಯಾಸ್ ಫ್ಲೇಮನ್ನು ಕೂಡ ಸ್ಲೋ ಆಗಿ ಇಡಿ, ಮಸಾಲೆ ಕಪ್ಪಾಗಲಿಕ್ಕೆ ಬಿಡಬೇಡಿ. ಇದು ಸ್ವಲ್ಪ ಫ್ರೈ ಆದ ನಂತರ ಈಗ ನಾನು 6ರಿಂದ 7 ಉದ್ದ ಮೆಣಸನ್ನು ತಗೊಳ್ತಿದ್ದೇನೆ. ಈಗ ಇದು ಖಾರ ಇರಲ್ಲ, ಕಲರ್ ಚೆನ್ನಾಗಿ ಬರುತ್ತೆ ಇದರಲ್ಲಿ. ಉದ್ದ ಮೆಣಸು ಹಾಕಿ ಒಂದು 2-3 ನಿಮಿಷ ಹಾಗೆ ಚೆನ್ನಾಗಿ ಫ್ರೈ ಮಾಡಿ. ಈಗ ಇದು ಫ್ರೈ ಆಗಿದೆ. ಇದನ್ನೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ. ಬಿಸಿ ಇರುವಾಗಲೇ ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ತಣ್ಣಗಾದ ಮೇಲೇ ಮಿಕ್ಸಿ ಜಾರಿಗೆ ಹಾಕಿ. ನಂತರ ನಾನಿಲ್ಲಿ ಸಣ್ಣ ತುಂಡು ಹುಳಿಯನ್ನು ಇದಕ್ಕೆ ಸೇರಿಸಿದ್ದೇನೆ. ನೋಡ್ಬೋದು, ಸಣ್ಣ ತುಂಡು ಹುಳಿ. ಮತ್ತು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಬನ್ನಿ. ತುಂಬ ನೀರಾಗಿ ಪೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಮೀಡಿಯಮ್ ಆಗೇ ಇರಲಿ. ನಂತರ ಒಂದು ಪ್ಯಾನಿಗೆ 2 ಸ್ಪೂನಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ನಂತರ ನಾನಿಲ್ಲಿ ಮೊದಲೇ ಮಿಕ್ಸ್ ಮಾಡಿಟ್ಟಂತಹ ಪ್ರಾನ್ಸನ್ನು ಇದಕ್ಕೆ ಹಾಕ್ತಿದ್ದೇನೆ ಫ್ರೈ ಮಾಡಲಿಕ್ಕೆ. ಪ್ರಾನ್ಸ್ ಹಾಕಿ ಚೆನ್ನಾಗಿ ಒಮ್ಮೆ ಫ್ರೈ ಮಾಡಿ, ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕಿದು. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಇದೀಗ ಫ್ರೈ ಆಗಿದೆ. ಇದನ್ನೊಂದು ಪ್ಲೇಟಿಗೆ ಹಾಕಿಡಿ. ನಂತರ ಅದೇ ಪ್ಯಾನಿಗೆ 2 ಸ್ಪೂನಷ್ಟು ತುಪ್ಪವನ್ನು ಹಾಕಿ ಗ್ಯಾಸ್ ಫ್ಲೇಮನ್ನು ಸ್ಲೋ ಆಗಿ ಇಡಿ. ಈಗ ನಾನಿದು ಒಗ್ಗರಣೆ ಸೊಪ್ಪನ್ನು ಹಾಕ್ತಿದ್ದೇನೆ. ಕರಿಬೇವಿನ ಸೊಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಒಗ್ಗರಣೆ ಸೊಪ್ಪು ಹಾಕಿ ತುಂಬ ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪನೇ ಫ್ರೈ ಮಾಡಿ. ಈಗ ಇದಕ್ಕೆ ನಾನು ಗ್ರೈಂಡ್ ಮಾಡಿದಂತಹ ಮಸಾಲೆಯನ್ನು ಹಾಕ್ತಿದ್ದೇನೆ. ಮಸಾಲೆಯನ್ನು ಹಾಕಿ ಜಾರ್ ತೊಳೆದ ಸ್ವಲ್ಪ ನೀರನ್ನು ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಒಮ್ಮೆ ಫ್ರೈ ಮಾಡಿ. ಇದು ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ. ಗ್ಯಾಸ್ ಫ್ಲೇಮನ್ನು ಸ್ಲೋ ಆಗಿ ಇಟ್ಟು ಫ್ರೈ ಮಾಡಿ. ಈ ಮಸಾಲೆ ಏನುಂಟು ಇದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ತುಪ್ಪ ಬಿಟ್ಕೊಳ್ಳುವವರೆಗೂ ಚೆನ್ನಾಗಿ ಫ್ರೈ ಆಗಬೇಕಿದು. ಇದಕ್ಕೆ ಈಗ ನಾನು ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ, ಮತ್ತೆ ನಿಮಗೆ ಬೇಕಾದಷ್ಟು ಹಾಕಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ.
ನಂತರ ಇದಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ತಿದ್ದೇನೆ. ಈಗ ಇದಕ್ಕೆ ನಾನೀಗ ಸಣ್ಣ ತುಂಡು ಬೆಲ್ಲವನ್ನು ಹಾಕ್ತಿದ್ದೇನೆ. ತುಂಬ ಹಾಕಬೇಡಿ, ಸಣ್ಣ ತುಂಡು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಕಲರ್ ಕೂಡ ಚೇಂಜ್ ಆಗುತ್ತೆ. ನೋಡ್ಬೋದು ತುಪ್ಪ ಚೆನ್ನಾಗಿ ಬಿಟ್ಕೊಳ್ಳಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಫ್ರೈ ಮಾಡಿದಂಥ ಪ್ರಾನ್ಸನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ 1-2 ನಿಮಿಷ ಹಾಗೆ ಚೆನ್ನಾಗಿ ಫ್ರೈ ಮಾಡಿದ್ದು. ಇದಕ್ಕೆ ಈಗ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ತಿದ್ದೇನೆ. ಸ್ವಲ್ಪ ತುಪ್ಪವನ್ನೇ ಹಾಕಿದ್ರ ಮೇಲೆ ಇದೀಗ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.